ಗುಂಡಿನ ಗುಳ್ಳೆ ನಿಜವಲ್ಲ ಹರಿಯೇ. ಸಿದ್ಧರಾಮ ಒಲಿದವರಿಗೆ ದಶರಥ ನಂದನ ತಿರುಗಿ ಬಿದ್ದರೆ ರಾವಣ. ತಂಗಿಯ ಮಗ ಅನ್ನೋ ಮಮಕಾರದಿಂದ ಈತ ಒಬ್ಬಳ ಮಗಳನ್ನ ಇಲ್ಲಿವರೆಗೂ ಕಾದಿಟ್ಟೆ. ಆದ್ರೆ ಅಳಿಮಯ್ಯ ಸೋಮಶೇಖರ ಮಾಡಿದ್ದೇನು? ನನ್ನ ಮಗಳನ್ನ ತಿರಸ್ಕರಿಸಿ ಯಾವುದೋ ಬೀದಿ ಭಿಕಾರಿಯ ಕೈ ಹಿಡಿಯಲು ಮುಂದಾದ್ನಲ್ಲ. ಅಪಾರ ಸಂಪತ್ತಿನ ಒಡೆಯ ಮದುವೆಯಾಗಿ ನನ್ನ ಮಗಳು ಸುಖೋಪಭೋಗದಲ್ಲಿ ಸಂತೋಷದಿಂದ ಕಾಲ ಕಳೆದಳನ್ನು ಈ ಅಪ್ಪನ ಆಸೆಯನ್ನ ನೀರಲ್ಲಿ ಕೊಚ್ಚಿಕೊಂಡು ಹೋಗುವ ಹಾಗೆ ಮಾಡಿದನಲ್ಲ. ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳದೇ ಇರಲೇ ಸಾಧ್ಯವೇ ಇಲ್ಲ. ಆ ಸೇಡಿನ ಕಿಡಿಯನ್ನ ಈಗ ಜ್ವಾಲೆಯಾಗಿ ಪ್ರಜ್ವಲಿಸಲು ಈಗ ಬಂದಿದೆ ಅವಕಾಶ. ಹೊಸದಾಗಿ ಮದುವೆಯಾದ ಹೆಂಡತಿಯನ್ನ ಕರ್ಕೊಂಡು ಬಾ ಅಂತ ನನ್ನನ್ನೇ ಕಳುಹಿದ್ದಾನೆ. ನನ್ನ ತಂಗಿಗೆ ಅವಳನ್ನ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದೀನಿ. ಅಂದ ಮೇಲೆ ಸಮಯ ಸಾಧಿಸಿ ಅವಳ ಮೇಲೆ ಅಪವಾದ ಹೂಡಿ ಅವಳನ್ನ ಯುವಪುರಿಗೆ ಹಟ್ಟಿ ಆ ಸ್ಥಾನವನ್ನು ನನ್ನ ಮಗಳಿಗೆ ಕಟ್ಟಿ ಆಮೇಲೆ ನೆಮ್ಮದಿಯಿಂದ ನಾನು ಮನೆಗೆ ಹೋಗ್ತೇನೆ. ಅಲ್ಲಿವರೆಗೂ ಈ ಸಿದ್ಧರಾಮನ ವಾಸಸ್ಥಾನ ಆ ನನ್ನ ತಂಗಿ ಮನೆಯಲ್ಲಿ. ಆಮೇಲೆ ಸಮಯ ಸಾಧಿಸಿ ಅವಳ ದೇವರ ಮುಡಿಗೆ ಏರಿದ ಕಮಲ ಪುಷ್ಪವನ್ನ ಕಿತ್ತು ಮತ್ತೆ ಕೆಸರಿಗೆ ಹಾಕಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಸೋಮಶೇಖರ, ನನ್ನ ಮಗಳೆಲ್ಲ ಒಂದು ಹುಳು ಅಂತ ಭಾವಿಸಿದ್ದಲ್ಲ, ಅದೇ ಹುಳುವಿನ ಕೈ ಹಿಡಿದು ಜೀವನ ಪರ್ಯಂತ ಜೀವನ ಮಾಡುವ ಹಾಗೆ ಜೀವನದ ಪಾಠವನ್ನ ನಿನಗೆ ಹೇಳಿಕೊಡದೆ ಹೋದ್ರೆ ನಾನು ಸಿದ್ಧರಾಮನೇ ಅಲ್ಲ. ಸೋಮಶೇಖರ, ಬರ್ತಾ ಇದ್ದೇನೆ. ಸಂಗೀತದ ಸುಧಾರಿಸುವ ನಿನ್ನ ಜೀವನದಲ್ಲಿ ಅಪಸ್ವರದ ಕಲ್ಪನೆಯನ್ನು ಸೃಷ್ಟಿಸಲು ಮೃತ್ಯುವಾದಕನಾಗಿ ಬರ್ತಾ ಇದ್ದೇನೆ. ಸಿದ್ಧರಾಮ ಒಲಿದರೆ ದಶರಥ ನಂದನ, ತಿರುಗಿ ಬಿದ್ದರೆ